ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಗೆಣಸು ಹೇಳಿದ್ನಲ್ಲ, ಗೆಣಸು ಆ ಗೆಣಸನ್ನ ಅಗಿಬೇಕಿತ್ತು. ಅದಕ್ಕೆ ಅಂತಲೇ ಕೂಡ ಬೆಳಗ್ಗೆ ಬಂದ ಅಣ್ಣ ಕುಳ ರೆಡಿ ಮಾಡ್ತಾವ್ರೆ. ನೋಡ್ತಾ ಇರ್ಬೋದು ಕುಳ ಯಾವ ಥರ ರೆಡಿ ಮಾಡ್ತಾವ್ರೆ ಅಂತ. ಇದನ್ನು ನೇಗ್ಲು ಅಂತ ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಅಂತಾರೆ ಕಮೆಂಟ್ ಮಾಡಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದು ಕೆಲವೊಂದು ಕೆಲಸಕ್ಕೆ ನಮ್ಮ ಹಿರಿಯರು ಮಾಡಿರುವಂಥ ವಸ್ತುಗಳೇ ಉಪಯೋಗಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಕೆಲಸ ಕರೆಕ್ಟಾಗಿ ಕೆಲಸಗಳಾಗಲ್ಲ. ಕಾಣಿಸ್ತೈತಲ್ಲ ಇಲ್ಲಿ ಪೂರ್ತಿ ಹೊಲ. ಫಸ್ಟೇ ನೋಡಿಸಿದ್ದೆ ಬಡ್ಲಿ ಕುಯ್ದಿರಲಿಲ್ಲ, ಬಟ್ ಇವಾಗ ನೋಡ್ತಾ ಇದ್ದೀರಾ ಬಡ್ಲಿ ಕುಯ್ದಿರೋದು. ಇದು ಗೆಣಸಿನ ಬಳ್ಳಿ ಕುಯ್ದಿದ್ವಲ್ಲ ಅದನ್ನು ಅಗಿಯೋಣ ಅಂತ ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಅಗಿಬೇಕು. ಅಗಿಯೋದು ಯಾವ ಥರ ಅಂತ ಮುಂದೆ ವೀಡಿಯೋ ನೋಡಿಸ್ತೀನಿ. ಅಂತ ಪೂರ್ತಿ ನೇಗ್ಲು ಪೂರ್ತಿ ರೆಡಿ ಮಾಡಿದ್ರು ಅಣ್ಣ. ನೇಗ್ಲು ಪೂರ್ತಿ ರೆಡಿ ಮಾಡಿ ಎಲ್ಲ ಗೆಣಸಿಗೆನ ಅಂತ ಬಂದ್ವಿ. ಗೆಣಸು ಫಸ್ಟ್ನೇ ಸಲ ಸಖತ್ತಾಗಿದ್ದೊಳದು ಗೆಣಸುಗಳು ಮಾತ್ರ. ನೋಡ್ತಾ ಇರ್ಬೋದು ಯಾವ್ಯಾವ ಥರ ಕಾಣಿಸ್ತವೆ ಅಂತ. ಇದು ಒಂದು ಬದ ಇರ್ತೈತಲ್ಲ, ಈ ಒಂದು ಬದನ 4 ಸರಿ ಹೊಡಿಬೇಕು. ಹತ್ತಲಿಂದ ಇತ್ತಲಿಂದ ಅಂತ. ಫಸ್ಟು ಇಲ್ಲಿ ಹೋಗ್ತೈತಲ್ಲ, ಇದು ಫಸ್ಟ್ನೇ ಸಾಲು. ಈ ಕಡೆ ಮತ್ತು ಈ ಕಡೆ ಹೊಡಿತಾರೆ, ಅದು ಫಸ್ಟ್ನೇ ಸಾಲು. ಈ ಕಡೆ ಒಂದು ಸಾಲು, ಈ ಕಡೆ ಒಂದು ಸಾಲು, 2 ಸಾಲು. 2 ಸಾಲಾಗೆ ಫಸ್ಟು ಗೆಣಸು ಜಾಸ್ತಿ ಎದ್ದೊಳಲ್ಲ. ಯಾಕೆ ಅಂತಂದರೆ ಬದ ಇರ್ತೈತಲ್ಲ, ಬದದಿಂದ ಒಂಚೂರು ಕೆಳಗೆ ಹಾಕೊಂಡು ಸಾಲು ಹೊಡಿತಾರೆ. 2ನೇ ಸಾಲಾಗೆ ನೋಡಿಲಿ, 2ನೇ ಸಾಲು ಇದು ಹೊಡೆದಿರೋದು. 2ನೇ ಸಾಲಾಗಿ ಚೆನ್ನಾಗಿ ಎದ್ದೇಳ್ತವೆ, 3ನೇ ಸಾಲಾಗಿ ಚೆನ್ನಾಗಿ ಎದ್ದೇಳ್ತವೆ. 4ನೇ ಸಾಲಾಗೆ ಚೆನ್ನಾಗಿ ಎದ್ದೇಳಲ್ಲ. ನೀವು ಹೋಗ್ತಾ ಇರೋದು 3ನೇ ಸಾಲಿದು. ಗೆಣಸು ಮಾತ್ರ ಆಯೋಕ್ಕೆ ಹೆಂಗಿದ್ವು ಅಂದರೆ ಸಕ್ಕತ್ತಾಗಿದ್ವು. ಗೆಣಸು ಆಯ್ದಂಗೆ ಎದ್ದೇಳ್ತಾನೆ ಇದ್ವು. ಈ ಥರ ಗೆಣಸು ಎದ್ದೇಳ್ತಿದ್ರೆ ಖುಷಿ ಆಗ್ತತೆ. ರಾಶಿ ಆಗೋಕ್ಕೂ ಅಷ್ಟೇ ಚೆನ್ನಾಗಿರ್ತತೆ. ನೋಡ್ತಾ ಇದ್ದಾನೆ ಒಂಥರ ಖುಷಿ. ಅಗ್ರಿಕಲ್ಚರ್ ಮಾಡೋವಾಗ ಬೆಳೆ ಇಡೋವಾಗ ಏನೋ ಒಂಥರ ಅಂದ್ಕೊಂಡು ಬೆಳೆ ಇಟ್ಬಿಡ್ತೀವಿ. ಬಟ್ ಆ ಫಸ್ಲು ಬಂದಾಗ ಫಸ್ಲನ್ನೆಲ್ಲ ಒಂದು ಇದು ಮಾಡ್ತೀವಲ್ಲ, ಎಲ್ಲ ರಾಶಿ ಮಾಡ್ತೀವಲ್ಲ, ಅವಾಗ ಒಂಥರ ಖುಷಿ. ಗೆಣಸು ಮಾತ್ರ ಸಖತ್ತಾಗಿ ಎದ್ದೇಳ್ತವೆ. ಇದನ್ನು ಪೂರ್ತಿ ಎಲ್ಲ ರಾಶಿ ಮಾಡಬೇಕು. ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಒಂದು ಕಡೆಯಿಂದ ರಾಶಿ ಮಾಡ್ತೀವಿ. ಹೋದ ವಿಡಿಯೋದಲ್ಲಿ ಬೇರೆ ಹೇಳಿದ್ದೆ ಇದು ಯಾವ ಥರ ಗೆಣಸು ಆಯೋದು, ಅಗಿಯೋದು ಯಾವ ಥರ, ಇದನ್ನ ಲಾಟ್ ಹಾಕ್ಬಿಟ್ಟು ಯಾವ ಥರ ಕ್ಲೀನ್ ಮಾಡೋದು ಅಂತ ವೀಡಿಯೋ ಬೇರೆ ಮಾಡಾಕ್ತೀನಿ ಅಂತ. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡ್ತಿರೋದಕ್ಕೆ ಮನೆಗೆ ನಮ್ಮಮ್ಮ ಕೆಲಸ ಮಾಡೋದ್ಬಿಟ್ಟು ಏನು ಮಾಡ್ತಿದ್ಯಾ, ನಿಂದಾಟ ನಿನ್ಗಾಯ್ತು ಅಂತ ಅಂತಿತ್ತು. ನಮ್ಮಮ್ಮ ಏನಂತೆ ಅಂತ ನೀವೇ ಕೇಳಿಸ್ಕೊಳ್ರಿ ಒಂದ್ಸರಿ. ಅದಲ್ಲ
ಈ ಥರ ಉಳುಮೆ ಮಾಡ್ಕೊಂಡ್ರೆ ಗೆಣಸೆಲ್ಲ ಮ್ಯಾಲೆ ಕಾಣಿಸ್ತಾ ಇರ್ತವೆ. ಈ ಥರ ಕಾಣಿಸೋನೆಲ್ಲ ನಾವು ಎತ್ತಿ ಡಬ್ಗೆ ಹಾಕೊಬೇಕು. ಇದಕ್ಕೆ ಒಬ್ಬರು ಇಬ್ಬರು ಅಂತಂದರೆ ಆಗಲ್ಲ, ಒಂದೇ ಸರಿ ಇದು ಮಾಡಬೇಕು. ಅದಕ್ಕೆ ಒಂದು 6-7 ಜನ ಕೇಳಿದ್ವಿ ಕೂಲರ್, ಎಲ್ಲಿ ಕಾಣಿಸ್ತಾವಲ್ಲ ಡಬ್ಬು, ಈ ಥರ ಡಬ್ಗೆ ಹಾಕೊಬೇಕು. ಈ ಥರ ಆಯರ್ ಒಂದು 5-6 ಜನ ಆದರೆ ಇದನ್ನೆಲ್ಲ ಎತ್ತಾಕೋರು ಒಂದು 2-3 ಹಾಕೊಬೇಕು. ಗೆಣಸು ಮಾಡಿದ್ರೆ ಚೆನ್ನಾಗವೆ, ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪವೆ ಅಂತ. ಡಬ್ಬು ಪೂರ್ತಿ ತುಂಬಿದ್ಮೇಲೆ ಹೊತ್ಕೊಂಡೋಗ್ಬಿಟ್ಟು ಒಂಥರ ಲಾಟ್ ಇರ್ತದೆ, ಲಾಟ್ ಒಳಗೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಬರ್ಬೇಕೈತ್ರಿ. ಇಲ್ಲಿ ಆಯ್ತೀವಲ್ಲ, ಇಲ್ಲಿ ಆಯ್ದುಬಿಟ್ಟು ಎಲ್ಲ ಒಂದೇ ಹತ್ರ ಹಾಕ್ಬೇಕು. ಒಂದು ಲಾಟ್ ಹಾಕ್ಬಿಟ್ಟು ಎಲ್ಲ ಬಳ್ಳಿ ಉದ್ದಿಸ್ಬೇಕು. ಆ ಬಳ್ಳಿ ಉತ್ತೋದು ಯಾವ ಥರ ಅಂತ ನೋಡಿಸ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಗೆಣಸು ಹಾಕಿರ್ತೀವಲ್ಲ, ಗೆಣಸು ಸೇಲ್ ಆಗೋವರೆಗೂ ಹೊಲದಲ್ಲೇ ಒಂದು ನೈಟೆಲ್ಲ ಇಲ್ಲೇ ಇರಬೇಕು. ಯಾಕೆ ಅಂತಂದರೆ ಇನ್ ಕೇಸ್ ಯಾರು ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತಲೇ ಹೊಲ್ದ ಹತ್ರನೇ ಇರ್ತೀವಿ. ಒಂದು 2 ದಿನ 3 ದಿನ ಹೊಲದಲ್ಲೇ. ಇಲ್ಲಿ ಕಾಣಿಸ್ತಾವಲ್ಲ ಇಲ್ಲಿ ಲಾಟು, ಇವೆಲ್ಲ ಈ ಥರ ಲಾಟ್ ಹಾಕಬೇಕು. ಇದು ಫಸ್ಟು ತಾಮನ್ ಈ ಥರ ಹಾಕಿರ್ತೀವಿ. ಇದೆಲ್ಲ ಕ್ಲೀನ್ ಮಾಡಿ ಹಾಕಿರೋದು ಇದು. ಇಲ್ಲಿ ಕಾಣಿಸ್ತಾವಲ್ಲ ಗೆಣಸು, ನೋಡ್ತಾ ಇರ್ಬೋದು ಯಾವ ಥರ ಶೈನಿಂಗ್ ಬಂದವೆ ಅಂತ. ಜಾಸ್ತಿ ಶೈನಿಂಗ್ ಇದ್ದಷ್ಟು ಸ್ವಲ್ಪ ರೇಟ್ ಜಾಸ್ತಿ. ಈ ಥರ ಬಳ್ಳಿ ಒದಿಸ್ಬೇಕು. ಇಲ್ಲಿ ಬಳ್ಳಿ ಇದು ಕಡೆ ಹಾಕಿದ್ದೀವಿ, ಅತ್ಲಿಂದ ಹಾಕ್ತಾ ಇದ್ದೀವಲ್ಲ ಆ ಥರ. ಈ ಥರ ಬಳ್ಳಿ ಹಾಕಕ್ಕೆ ಓದಿಸೋದು ಅಂತಂದರೆ ಬಿಸಿಲೇನೋ ಜಾಸ್ತಿ ಇತ್ತು ಅಂತಂದರೆ ಎಲ್ಲ ಒಂಥರ ಚೆನ್ನಾಗಿರಲ್ಲ, ಗೆಣಸು ಒಂಥರ ಆಗಿರ್ತವೆ. ಅದಕ್ಕೆ ಅಂತಲೇ ಬಳ್ಳಿ ಒದಿಸ್ತೀವಿ. ಬಳ್ಳಿ ಒದಿಸಿ 1-2 ಸರಿ ನೀರು ಹಿಡಿತೀವಿ. ನೀರು ಹಿಡಿಯೋದ್ರಿಂದ ಇನ್ನೂ ಇನ್ ಕೇಸ್ ಮಣ್ಣೇನಾದ್ರು ಇತ್ತು ಅಂತಂದರೆ ಆ ಮಣ್ಣೆಲ್ಲ ಹೋಗ್ತತೆ. ಫಸ್ಟ್ಗೆ ಹೇಳಿದ್ನಲ್ಲ, ಉಳುಮೆ ಮಾಡಿದ ತಕ್ಷಣ ತಾಮಂದು ಇಲ್ಲ ಹಾಕಿದ್ವಿ. ಇಲ್ಲ ಹಾಕಿ ಕಾಣಿಸ್ತಾವಲ್ಲ ಈ ಥರ ಎಲ್ಲ ನಾವೇ ಒದಿಸಿದ್ವಿ. ಈ ಥರ ಒದಿಸಿದಾದ್ಮೇಲೆ ಈ ಥರ ಇದು ಮಾಡಬೇಕು. ಇವು ಚೆನ್ನಾಗಿಲ್ಲದೆ ಇರೋವು, ಉಳ್ಕಾಗಿರೋವು ಆ ಥರ ಇರ್ತಾವಲ್ಲ ಆ ಥರವು. ಟೋಟಲ್ 3 ಥರ ಇದು ಮಾಡ್ತೀವಿ. ಫಸ್ಟ್ಗೆ ತಾಮಂದು ಒಂದು ಲಾಟ್ ಹಾಕ್ತೀವಿ. ಇದು ಕ್ಲೀನ್ ಮಾಡಿರೋ ಲಾಟು, ಅವಾಗಲೇ ಅನಿಸಿದ್ನಲ್ಲ ಅದು ಚೆನ್ನಾಗಿಲ್ಲದೆ ಇರೋದು. ಈ ಥರ 3 ಮಾಡ್ತೀವಿ. ಈ ಥರ ಮಾಡಿದ್ದು ಎಲ್ಲ ಒಂದೇ ಸರಿ ತಗೊಂಡೋಗ್ತಾರೆ ತಗೊಂಡೋಗೋರು. ಇನ್ ಕೇಸ್ ಏನು ಬೇಡ ಅಂತಂದರೆ ಅಲ್ಲಿ ಇನ್ನೊಂದು ಕಡೆ ನೋಡ್ಸಿದ್ನಲ್ಲ ನಾನು, ಚೆನ್ನಾಗಿಲ್ಲದೆ ಇರೋವು ಅಂತ, ಅವನ್ನು ನಾವು ಅಲ್ಲೇ ಊರಲ್ಲಿ ಅಲ್ಲಿ ಯಾರಾದರೂ ಅಂಗಡಿ ಹತ್ರ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಬಿಡ್ತೀವಿ ಚೀಲದಲ್ಲಿ. ಅದು ಕಡಿಮೆ ರೇಟ್ ಹೋಗ್ತದೆ. ಅದು ಏನಿಲ್ಲ 4-5 ಚೀಲ ಆಗ್ಬೋದು ಅಷ್ಟೇ. ಹೇಳಿದ್ನಲ್ಲ ನೈಟ್ ಇಲ್ಲೇ ಇರಬೇಕು ಅಂತ. ಇದು 2ನೇ ದಿನದ ವೀಡಿಯೋ. ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಫುಲ್ಲೆಲ್ಲ ಮನೆ ಕಣಿದ್ವಿ ಇಲ್ಲೇ. ಮನೆ ಕಂಡು ಬೆಳಗ್ಗೆ ಒಂದು 6:30-7 ಗಂಟೆಗೆ ಎದ್ವಿ. ಎದ್ದಿದ ತಕ್ಷಣ ಲಾಟು ನೋಡಿ ಬೆಂಕಿ ಬೇರೆ ಹಾಕಿದ್ವಿ. ಜಾಸ್ತಿ ಚಳಿ ಬೇರೆ ಆಗ್ತಿರ್ತದೆ, ಚಳಿ ಕಾಯ್ಸೋಕ್ಕೆ ಅಂತಲೇ ಬೆಂಕಿ ಹಾಕಿದ್ವಿ. ಬೆಳಗ್ಗೆ ಎದ್ಬಿಟ್ಟು ಈ ಥರ ಹೊಲ ನೋಡ್ತಿದ್ದೀವಿ ಅಂತ ಏನೋ ಒಂಥರ ಖುಷಿ, ಚೆನ್ನಾಗಿರ್ತದೆ. ಇದು ಕ್ಲೀನ್ ಮಾಡೋಕ್ಕೆ ಆಯೋದಕ್ಕೆ ಎಲ್ಲ ಟೋಟಲ್ ಇದು ಮಾಡೋದಕ್ಕೆ 3 ದಿನ ಬೇಕಾಯಿತು. ಒಂದಿನ ಫಸ್ಟ್ನೇ ದಿನ 2ನೇ ದಿನ ಪೂರ್ತಿ ಇದು ಮಾಡಿದ್ವಿ. ಎಲ್ಲ ಉಳುಮೆ ಮಾಡ್ತಿರಲ್ಲ ಅವಾಗ ಆಯ್ಕೊಂಬಂದು ಈ ಥರ ಲಾಟ್ ಮಾಡಿದ್ವಿ. ಲಾಟ್ ಮಾಡಿ ಇನ್ನೂ 1 ದಿನ ಪೂರ್ತಿ ಸೋಸಿದ್ದೇ ಆಯಿತು. ಯಾವುದೇ ಬೆಳಗ್ಗೆ ಎದ್ದಿದ ತಕ್ಷಣ ಇದೆಲ್ಲ ಹಾಕಿರ್ತೀವಲ್ಲ ಇದೊಂದು ಸ್ವಲ್ಪ ತೆಗಿಬೇಕು. ಕೂಲರ್ ಬರ್ತಾರೆ, ಕೂಲರ್ ಬರೋದಕ್ಕಿಂತ ಮುಂಚೆನೇ ಇಲ್ಲಿ ತೆಗ್ದಿದ್ದೀವಲ್ಲ ಒಂದು ಸ್ವಲ್ಪ, ಇದೇ ಥರ ಎಲ್ಲ ಕಡೆ ತೆಗಿಬೇಕು ಒಂದೊಂದು ಸ್ವಲ್ಪ. ಜಾಸ್ತಿ ತೆಗೆದ್ರೆ ಎಲ್ಲ ಬಾಡೋದಂಗೆ ಆಗ್ತವೆ ಗೆಣಸು. ಅದಕ್ಕೆ ಅಂತಲೇ ಈ ಥರ ಹಾಕೋದು. ಕೂಲರ್ ಬಂದಾಗ ಒಂದು ಕಡೆಯಿಂದ ಬಿಡಿಸ್ತಾರೆ, ಸೋಸಾಕ್ತಾರೆ. ಅದಕ್ಕೆ ಅಂತಲೇ ಒಂದು ಕಡೆಯಿಂದ ತೆಗ್ದುಬಿಟ್ಟು ಅವ್ರಿಗೆ ಕ್ಲೀನ್ ಮಾಡಿಕೊಡ್ಬೇಕು ಬಂದ ತಕ್ಷಣ ಸೋಸೋಕ್ಕೆ. ಅವ್ರಿಲ್ಲ ಅಂತಂದರೆ ಅವೆಲ್ಲ ಬಳ್ಳಿ ತೆಗ್ದಾಕೋಕ್ಕೆ ಒಂದು ದಿನ ಎಲ್ಲ ಮಾಡ್ತಾರೆ. ಅದಕ್ಕೆ ಬಂದ ತಕ್ಷಣ ಸೋಸೋದು. ಆ ಥರ ಇರಲಿ ಅಂತಲೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತೀವಿ. ಪೂರ್ತಿ ಒದಿಸಿದ್ದೀವಿ. ಇದು ಚೆನ್ನಾಗಿರೋ ಗೆಣಸಿದು, ಅಂದರೆ ಚೆನ್ನಾಗಿರೋದು ಅಂದರೆ ಸೋಸಿದ್ವಲ್ಲ ನಾವು, ಸೋಸಿರೋ ಗೆಣಸಿದು. ಇದು ಒಂಥರ ಉಳ್ಕಾಗಿರೋದು, ಜಾಸ್ತಿ ಸೈಜು ದಪ್ಪ ಇರೋದು ಒಂದು ಕಡೆ ಹಾಕ್ತೀವಿ, ಚಿಕ್ಕ ಇರೋದು ಒಂದು ಕಡೆ ಹಾಕ್ತೀವಿ. ಇದು ಪೂರ್ತಿ ಸಣ್ಣ ಇರೋದು. ಕೊನೆಯಲ್ಲಿ ಹೇಳಿದ್ನಲ್ಲ ನಾನು ಮಾರ್ಕೆಟಿಂಗು ಹೊಲದಲ್ಲೇ ಆಗೋಗ್ತದೆ ಅಂತ. ಮಾರ್ಕೆಟಿಂಗು ಹೊಲದಲ್ಲೇ ಅಂತಂದರೆ ಬಂದಿದ್ದರು. ಗೆಣಸು ಜಾಸ್ತಿ ರೇಟ್ ಬೇರೆ ಇತ್ತಲ್ಲ,
ಸ್ವಲ್ಪ ಮಾತಾಡ್ಬಿಟ್ಟು ಒಂಚೂರು ಕಡಿಮೆ ಮಾಡ್ಕೊಳ್ರಿ ಹಂಗೆ ಹಿಂಗೆ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಒಬ್ರಿಗೆ ಕೊಟ್ವಿ. ಎಲ್ಲ ಹೊಲಿತಾವ್ರೆ. ಎಷ್ಟು ಚೀಲ ಆಗೋದ ಕೌಂಟ್ ಮಾಡಿಲ್ಲ, ಕೌಂಟ್ ಮಾಡ್ಬೇಕು ಇನ್ನೂ ಇದನ್ನು. ಚೀಲ ಮಾಡೋಕ್ಕೆ ನಾವು 3 ಇದ್ವಿ. ನಾನು ನಮ್ಮ ಅಪ್ಪ ಮತ್ತು ಇನ್ನೊಬ್ಬರನ್ನ ಕರ್ಕೊಂಡಿದ್ವಿ. ಅವರು ಒಂದು 4-5 ಜನ ಬಂದಿದ್ದರು. ಪೂರ್ತಿ ಎಲ್ಲ ಲೋಡಿಂಗು ಅನ್ಲೋಡಿಂಗ್ ಎಲ್ಲ ಅವ್ರದ್ದೇನೆ. ಎಷ್ಟು ನಾವು ಸಪೋರ್ಟ್ಗೆ ಇದ್ವಿ ಅಷ್ಟೇ. 2 ಗಾಡಿ 3 ಗಾಡಿ ಒಂದು ದೊಡ್ಡದು ಈಚರ್ ಹೇಳೋಣ ಅಂತ ಹೇಳಿದ್ವಿ. ಬಟ್ ಅವ್ರು ಯಾಕೋ ಓನರು ಬೇಡ ಅಂತ ಅಂದರು. ಅವ್ರದ್ದೇ ಒಂದು ಗಾಡಿ ಇತ್ತಂತೆ, ಸುಮ್ಮನೆ ಯಾಕೆ ಅಂತ. ಇದು ದೊಡ್ಡಬಳ್ಳಾಪುರಕ್ಕೆ ಹೋಗೋದು. ಇದು ದೊಡ್ಡದೊಂದು ಕ್ಯಾಂಟ್ರ್ ಹೇಳಿದ್ರೆ ಆಗೋದು. ಇದೆಲ್ಲ ಆಗಿದ ತಕ್ಷಣ ನೈಟ್ ಬೇರೆ ಆಯಿತು. ಕತ್ಲಾಗ 2 ಗಾಡಿ ಕಳಿಸಿದ್ವಲ್ಲ ಬೆಳಗ್ಗೆನೆ ನೋಡಿಸಿದ್ದೆ. 2 ಗಾಡಿ ಹೋದ್ವು. ಇವಾಗ ಇನ್ನೊಂದು ಗಾಡಿ ಬಂತು. ಇದಕ್ಕೆ ಆಲೇ ಟೈಮ್ ಒಂದು 8-9 ಆಗೈತೆ. ಇದು ಪೂರ್ತಿ ಲೋಡಿಂಗ್ ಮಾಡಿ ಕಳಿಸ್ಬೇಕು. ಲೋಡಿಂಗ್ ಅವರೇ ಮಾಡ್ಕೊತಾರೆ. ಹಂಗೆ ಪೂರ್ತಿ ಲೋಡ್ ಮಾಡಿ ಒಂದು ಸ್ವಲ್ಪ ಒಪ್ಪಿತ್ತು. ಬಟ್ ಈ ಗಾಡಿ ಹತ್ತಲ್ಲ ಅಂತ ಅನ್ಕೊಂಡಿದ್ವಿ. ಡ್ರೈವರು ಹಂಗೆ ಹಿಂಗೆ ಹತ್ತಿಸ್ದ ಗಾಡಿನ ಓದತ್ತೆ ಹೇಳು. ಇದು ಬಂದು 3ನೇ ಗಾಡಿ ಹೋಗ್ತೈತೆ. 3ನೇ ಗಾಡಿ ಹೋದ್ಮೇಲೆ ಇನ್ನೇನು ಮಾಡೋಣ ಅಂತ ನಾವು ಮನೆ ಕಡೆ ಕೊಳ್ಟ್ವಿ. ನೋಡಿದ್ರಲ್ಲ ಗೆಣಸು ಕ್ಲೀನ್ ಮಾಡೋದು ಯಾವ ಥರ, ಆಯೋದು ಎಲ್ಲ ಚೀಲ ಮಾಡೋದು ಯಾವ ಥರ ಅಂತ. ಇನ್ನೂ ಇದೇ ಥರ ವೀಡಿಯೋಸ್ ಯಾವ್ದಾದ್ರು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತ ವೀಡಿಯೋ ಮಾಡಾಕ್ತೀನಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.